ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಪಾಂಡವರು ಗಂಧಮಾದನ ಪರ್ವತದ ತಪ್ಪಲಿನಿಂದ ಬದರಿಕಾಶ್ರಮಕ್ಕೆ ಹಿಂದಿರುಗಿ ಅರ್ಜುನ ನಿರೀಕ್ಷೆಯಲ್ಲಿದ್ದರು. ಆಶ್ರಮದಲ್ಲಿ ನೆಮ್ಮದಿಯಿಂದ ಇದ್ದವರಿಗೆ ಹಠಾತ್ತನೆ ಅಪಾಯವೊಂದು ಎದುರಾಯಿತು. ಜಟಾಸುರನೆಂಬ ರಾಕ್ಷಸನು ಬ್ರಾಹ್ಮಣನ ವೇಷದಲ್ಲಿ ಪಾಂಡವರ ಪರಿವಾರದಲ್ಲಿ ನುಸುಳಿದ್ದನು. ದ್ರೌಪದಿಯ ಅಪಹರಣ ಜಟಾಸುರನ ದುರುದ್ದೇಶವಾಗಿತ್ತು. ಜಟಾಸುರನು ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸಲು ಅಗತ್ಯವಾದ ಸಿದ್ಧತೆಗಳನ್ನು ಮಾಡಿಕೊಂಡನು. ಬ್ರಾಹ್ಮಣರ ಮಧ್ಯೆ ಇದ್ದುಕೊಂಡೇ ಪಾಂಡವರ ಶಸ್ತ್ರಾಸ್ತ್ರಗಳನ್ನು ಅಪಹರಿಸಿದನು. ಒಂದು ದಿನ ಭೀಮ ಮತ್ತು ಬ್ರಾಹ್ಮಣರು ಆಶ್ರಮದ ಹೊರಗೆ ಹೋಗಿದ್ದರು. ಜಟಾಸುರನಿಗೆ ಕಾರ್ಯವನ್ನು ಸಾಧಿಸಲು ಇದು ಸುಸಮಯವೆನ್ನಿಸಿತು. ಆಶ್ರಮದಲ್ಲಿದ್ದ ಯುಧಿಷ್ಠಿರ, ನಕುಲ, ಸಹದೇವರನ್ನು ಅವನು ಗಂಭೀರವಾಗಿ ಪರಿಗಣಿಸಲಿಲ್ಲ. ದ್ರೌಪದಿಯೊಂದಿಗೆ ಈ ಮೂವರನ್ನು ಅಪಹರಿಸಲು ರಾಕ್ಷಸನು ನಿರ್ಧರಿಸಿದನು. ಹೀಗೆ ಯೋಚಿಸಿದ ಜಟಾಸುರನು ಬ್ರಾಹ್ಮಣ ವೇಷವನ್ನು ತೊರೆದು ತನ್ನ ಮೂಲ ರೂಪವಾದ ಭಯಾನಕ ರಾಕ್ಷಸ ರೂಪವನ್ನು ತಳೆದನು. ದ್ರೌಪದಿಯನ್ನು ಒಂದು ತೋಳ ಸಂದಿಯಲ್ಲಿ ಸಿಕ್ಕಿಸಿಕೊಂಡು ಅವಳ ಮೂವರು ಗಂಡಂದಿರನ್ನು ಮತ್ತೊಂದು ತೋಳಿನ ಸಂದಿಯಲ್ಲಿ ಹಿಡಿದುಕೊಂಡು ಓಡಲಾರಂಭಿಸಿದನು. ಜಟಾಸುರನ ಹಿಡಿತದಿಂದ ಹೇಗೋ ತಪ್ಪಿಸಿಕೊಂಡ ಸಹದೇವನು ಭೀಮನನ್ನು ಹುಡುಕಿಕೊಂಡು ಹೊರಟನು. ಏತನ್ಮಧ್ಯೆ ಯುಧಿಷ್ಠಿರನು ದುಷ್ಟ ರಾಕ್ಷಸನಿಗೆ ಛೀಮಾರಿ ಹಾಕಿದನು. ಈ ದುಷ್ಕೃತ್ಯ ನಿನ್ನನ್ನು ಅಪವಿತ್ರಗೊಳಿಸದೆ ಎಂಬುದು ನಿನಗೆ ತಿಳಿಯದಾಯಿತೆ. ರಾಕ್ಷಸರು ಧರ್ಮಕ್ಕೆ ಬದ್ಧರು. ಅವರು ಧರ್ಮವನ್ನು ಚೆನ್ನಾಗಿ ಅರಿತವರು, ಅದರ ಮಾರ್ಗಗಳನ್ನು ತಿಳಿದವರು. ಮಾನವರು ಜಗತ್ತಿಗೆ ಅನ್ನ ಆಹಾರ ಪೂರೈಸುವರು. ನಾವು ಜಗತ್ತನ್ನು ಪೋಷಿಸುತ್ತಿದ್ದೇವೆ, ಶ್ರೀಮಂತಗೊಳಿಸುತ್ತಿದ್ದೇವೆ. ನಾವು ಯಾವ ರೀತಿ ನಿನಗೆ ತೊಂದರೆ ಕೊಟ್ಟಿದ್ದೇವೆ? ನೀನು ನಮ್ಮ ಜೊತೆಗೇ ಇದ್ದು ನಮ್ಮಿಂದ ಗೌರವ ಪಡೆದಿದ್ದೀಯೆ. ಅನ್ನ ಆಹಾರ ಆಶ್ರಯವಿತ್ತು ಕಾಪಾಡಿದವರಿಗೆ ವಿಶ್ವಾಸಘಾತವೆಸಗುವುದರಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ. ದ್ರೌಪದಿಯನ್ನು ಕರೆದೊಯ್ಯುವುದೇ ನಿನ್ನ ಇಚ್ಛೆಯಾಗಿದ್ದಲ್ಲಿ ಈಗಲೂ ನೀನು ನಮ್ಮ ಆಯುಧಗಳನ್ನು ನಮಗೆ ಹಿಂದಿರುಗಿಸಿ ನಿನ್ನಿಚ್ಛೆಯಂತೆ ನಡೆದುಕೊಳ್ಳಬಹುದು. ಈ ಮಾತುಗಳೊಂದಿಗೆ ಯುಧಿಷ್ಠಿರನು ತನ್ನ ಯೋಗ ಬಲದಿಂದ ಕ್ಷಣ ಕ್ಷಣಕ್ಕೂ ತನ್ನ ಮೈ ತೂಕವನ್ನು ಹೆಚ್ಚಿಸಿಕೊಂಡನು. ಇದರಿಂದಾಗಿ ಜಟಾಸುರನಿಗೆ ವೇಗವಾಗಿ ನಡೆಯುವುದು ಕಷ್ಟವಾಯಿತು. ಯುಧಿಷ್ಠಿರನು ಪರ್ವತದಷ್ಟು ಭಾರವಾದನು. ಯುಧಿಷ್ಠಿರನು ದ್ರೌಪದಿ ಮತ್ತು ನಕುಲರಿಗೆ ಅಭಯ ಹೇಳಿದನು. ಈ ರಾಕ್ಷಸನ ಬಗ್ಗೆ ನೀವು ಹೆದರಬೇಕಿಲ್ಲ. ಯೋಗ ಶಕ್ತಿಯಿಂದ ನಾನು ಅವನ ನಡಿಗೆಯನ್ನು ನಿಯಂತ್ರಿಸಿದ್ದೇನೆ. ಭೀಮನು ಬಲು ದೂರ ಹೋಗಿರಲಿಕ್ಕಿಲ್ಲ. ಇದೇ ವೇಳೆಗೆ ಅಲ್ಲಿಗೆ ಬಂದ ಸಹದೇವನು ಯುಧಿಷ್ಠಿರನಿಗೆ ಹೇಳಿದನು, ಅಣ್ಣ, ಶತ್ರುವಿನೊಂದಿಗೆ ಹೋರಾಡಿ ಅವನನ್ನು ಜಯಿಸುವುದು ಅಥವಾ ಸಂಹರಿಸುವುದು ಕ್ಷತ್ರಿಯ ಧರ್ಮ. ಈ ದುಷ್ಟನಿಗೆ ಸದ್ಬೋಧನೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಹೋರಾಟ ಮಾಡಿ ಪರಿಣಾಮ ಎದುರಿಸೋಣ, ಯುದ್ಧ ಮಾಡಿ ಗೆಲ್ಲೋಣ, ಕೀರ್ತಿವಂತರಾಗೋಣ ಅಥವಾ ವೀರ ಮರಣ ಪಡೆದು ಸ್ವರ್ಗ ಸೇರೋಣ. ಸೂರ್ಯಾಸ್ತವಾಯಿತೆಂದರೆ ರಾಕ್ಷಸರ ಶಕ್ತಿ ದ್ವಿಗುಣಗೊಳ್ಳುವುದು. ಆದ್ದರಿಂದ ಈ ರಾಕ್ಷಸನನ್ನು ಯುದ್ಧದಲ್ಲಿ ತೊಡಗಿಸಲು ಇದೇ ತಕ್ಕ ಸಮಯ. ಅಷ್ಟರಲ್ಲಿ ಭೀಮ ತನ್ನ ಮಾರಣಾಂತಿಕ ಗದೆಯೊಂದಿಗೆ ಅಲ್ಲಿಗೆ ಬಂದನು. ರಾಕ್ಷಸನಿಗೆ ಏನೂ ಮಾಡಲು ತೋಚಲಿಲ್ಲ. ಪ್ರಯಾಸ ಪಡುತ್ತಿದ್ದ ಆ ನೋಟವು ಭೀಮನನ್ನು ಕೆರಳಿಸಿತು. ಅಧಮಾಧಮ ರಾಕ್ಷಸನೇ, ನೀನು ನಮ್ಮ ಆಯುಧಗಳ ಮೇಲೆ ಕಣ್ಣಿಡುತ್ತಿದ್ದುದನ್ನು ನಾನು ಕಂಡಿದ್ದೆ. ಆಗಲೇ ನನಗೆ ಅನುಮಾನ ಉಂಟಾಗಿತ್ತು. ಆದರೆ ನೀನು ಬ್ರಾಹ್ಮಣನ ಮಾರುವೇಷದಲ್ಲಿದ್ದೆ ಹಾಗೂ ನಮಗೇನು ತೊಂದರೆ ಉಂಟು ಮಾಡಿರಲಿಲ್ಲ ಎಂದು ನಾನು ಸುಮ್ಮನಾದೆ. ನೀನೀಗ ಸಾಯಬೇಕೆಂಬುದು ವಿಧಿಯ ಇಚ್ಛೆಯಾಗಿದೆ ಎಂದೇ ನೀನು ದುಷ್ಟ ಯೋಜನೆಗಳಿಗೆ ಮನಸೋತೆ. ಬೆಸ್ತನು ಗಾಳದಲ್ಲಿ ಹುಳುವನ್ನು ಇಟ್ಟು ಮೀನನ್ನು ಆಕರ್ಷಿಸುವಂತೆ ದೈವವು ದ್ರೌಪದಿಯನ್ನು ಮುಂದಿಟ್ಟು ನಿನ್ನನ್ನು ವಿನಾಶಕ್ಕೆ ಸೆಳೆದಿದೆ. ನಿನ್ನನ್ನು ಬಕಾಹಿಡಿಂಬರ ಸಂಗಡ ಇರಲು ಯಮಲೋಕಕ್ಕೆ ಕಳುಹಿಸುವೆ ಎಂದು ಭೀಮನು ಅಬ್ಬರಿಸಿದನು. ಭೀಮನ ಭಯ ಹುಟ್ಟಿಸುವ ಮಾತುಗಳು ಜಟಾಸುರನನ್ನು ಅಧೀರಗೊಳಿಸಿದವು. ದ್ರೌಪದಿ ಮತ್ತಿತರರನ್ನು ಕೆಳಕ್ಕಿಳಿಸಿದ ಅವನು ಕೋಪದಿಂದ ನಡುಗುತ್ತಿರುವ ದನಿಯಲ್ಲಿ ನುಡಿದನು, ಮೂರ್ಖ,
ನನಗೆ ಉಪದೇಶ ಮಾಡಬೇಡ. ನೀನು ಬಂದಿದ್ದರಿಂದ ನನಗೇನು ಆಗದು. ನೀನು ಬರಲೆಂದೇ ನಾನು ಹೋಗುವುದನ್ನು ತಡಮಾಡಿದೆ. ನೀನು ಈಗ ಹೆಸರಿಸಿದ ಆ ಇಬ್ಬರು ರಾಕ್ಷಸರನ್ನು ನೀನು ಸಂಹರಿಸಿದ ಸಂಗತಿ ನನಗೆ ತಿಳಿದಿದೆ. ಸೇಡು ತೀರಿಸಿಕೊಳ್ಳಲು ನಾನು ಕಾಯುತ್ತಿದ್ದೇನೆ. ರಾಕ್ಷಸನ ಉತ್ತರದಿಂದ ಭೀಮನ ಕೋಪಾಗ್ನಿಗೆ ತುಪ್ಪ ಸುರಿದಂತಾಯಿತು. ಅವನು ಭುಜ ತಟ್ಟಿಕೊಂಡು ರಾಕ್ಷಸನ ಮೇಲೆ ಬೀಳಲು ಸಿದ್ಧನಾದ. ಪರ್ವತಗಳೆರಡು ಅಪ್ಪಳಿಸುವಂತೆ ಇಬ್ಬರು ಒಬ್ಬರ ಮೇಲೊಬ್ಬರು ಎರಗಿದರು. ನಕುಲ ಮತ್ತು ಸಹದೇವರು ಭೀಮನ ಸಹಾಯಕ್ಕೆ ಮುಂದಾದರು. ಭೀಮ ಕೈಬೀಸಿ ಅವರನ್ನು ಪಕ್ಕಕ್ಕೆ ದೂಡಿದ. ವೃಕ್ಷಗಳನ್ನು ಬೇರು ಸಮೇತ ಕಿತ್ತು ಇಬ್ಬರು ಪ್ರಾಚೀನ ಕಾಲದ ವಾಲಿ ಸುಗ್ರೀವರಂತೆ ಹೋರಾಡಿದರು. ಜಟಾಸುರ ಮತ್ತು ಭೀಮನ ನಡುವೆ ಅದ್ಭುತವಾದ ಯುದ್ಧವಾಯಿತು. ಮುಷ್ಟಿ ಯುದ್ಧ ಮಾಡಿದರು. ಪರ್ವತದ ಕಲ್ಲು ಗುಂಡುಗಳನ್ನೆತ್ತಿಕೊಂಡು ಒಬ್ಬರ ಮೇಲೊಬ್ಬರು ಎಸೆದರು. ಭೀಮ ಎಡೆಬಿಡದೆ ಮುಷ್ಟಿ ಪ್ರಹಾರ ನಡೆಸಿದ. ಕುತ್ತಿಗೆಗೆ ಬಿದ್ದ ಪ್ರಹಾರದಿಂದ ಜಟಾಸುರನು ನೆಲಕ್ಕೆ ಬಿದ್ದ. ಭೀಮ ರಾಕ್ಷಸನನ್ನು ಮೇಲಕ್ಕೆತ್ತಿ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಜಟಾಸುರನ ಮೂಳೆಗಳು ಕಿವಿಗಡಚಿಕ್ಕುವ ಸದ್ದಿನೊಡನೆ ಲಟ ಲಟ ಎಂದು ಮುರಿದವು. ಭೀಮನು ಜಟಾಸುರನನ್ನು ಮತ್ತೆ ಎತ್ತಿ ನೆಲಕ್ಕೆ ಕುಕ್ಕಿ ಸಾಯಿಸಿದನು. ಅನಂತರ ಭೀಮ ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿ ಅವನ ಆಶೀರ್ವಾದ ಪಡೆದನು. ಎಲ್ಲರೂ ನರನಾರಾಯಣಾಶ್ರಮಕ್ಕೆ ಹಿಂದಿರುಗಿದರು. ಅಲ್ಲಿ ಸ್ವಲ್ಪ ದಿನಗಳನ್ನು ಕಳೆದರು. ನಿರ್ಗಮನದ 5 ವರ್ಷಗಳ ನಂತರ ಹಿಂದಿರುಗಿ ಬರುವುದಾಗಿ ಅರ್ಜುನ ಹೇಳಿದ್ದನ್ನು ಯುಧಿಷ್ಠಿರನು ದ್ರೌಪದಿಗೆ ನೆನಪಿಸಿದನು. ಹೇಳಿರುವ ಸಮಯಕ್ಕೆ ಸರಿಯಾಗಿ ಶ್ವೇತ ಪರ್ವತಕ್ಕೆ, ಅದು ಎಷ್ಟು ಮನೋಹರವೋ ಅಷ್ಟೇ ಪವಿತ್ರವಾದ ಶ್ವೇತ ಪರ್ವತಕ್ಕೆ ತಲುಪುವುದಾಗಿ ಅರ್ಜುನನು ಭರವಸೆ ಇಟ್ಟಿದ್ದನು. ಪಾರ್ಥನು 6ನೇ ವರ್ಷಾರಂಭಕ್ಕೆ ಹಿಂದಿರುಗಿ ಬರುವುದು ಖಚಿತ. ನಾವು ಶ್ವೇತ ಪರ್ವತಕ್ಕೆ ಹೋಗಿ ಅವನ ಆಗಮನಕ್ಕಾಗಿ ಕಾಯೋಣ ಎಂದ ಯುಧಿಷ್ಠಿರ. ಪಾಂಡವರು ನರನಾರಾಯಣಾಶ್ರಮದ ಋಷಿಗಳಿಗೆ ವಿದಾಯ ಹೇಳಿ ಶ್ವೇತ ಪರ್ವತದತ್ತ ಪಯಣಿಸಿದರು. ಘಟೋತ್ಕಚ ಮತ್ತು ಅವನ ಸಂಗಡಿಗರು ಅವರನ್ನು ಹಿಂಬಾಲಿಸಿದರು. ಯುಧಿಷ್ಠಿರ ಆದಷ್ಟು ನಡೆಯುತ್ತಿದ್ದ. ಕಲ್ಲು ಮುಳ್ಳುಗಳು ತುಂಬಿದ್ದು ದಾರಿ ದುರ್ಗಮವಾಗಿದ್ದಾಗ ಘಟೋತ್ಕಚನು ಅವನನ್ನು ಭುಜದ ಮೇಲೆ ಕೂರಿಸಿಕೊಂಡು ಕರೆದೊಯ್ಯುತ್ತಿದ್ದ. ಅವರು ಪಯಣಿಸುತ್ತಿದ್ದ ಅರಣ್ಯ ಪ್ರದೇಶದಲ್ಲಿ ಹುಲಿ, ಸಿಂಹ ಮೊದಲಾದ ವನ್ಯಮೃಗಗಳು ನಿರ್ಭಯವಾಗಿ ಓಡಾಡುತ್ತಿದ್ದವು. ಪಾಂಡವರು ಈಗ ಋಷಪರ್ವನ ಆಶ್ರಮವನ್ನು ತಲುಪಿದ್ದರು. ಆಶ್ರಮವನ್ನು ಪ್ರವೇಶಿಸಿದ ಪಾಂಡವರು ಋಷಿಗೆ ನಮಸ್ಕರಿಸಿದರು. ಋಷಿಯು ಅವರನ್ನು ಆದರ ಆತಿಥ್ಯಗಳಿಂದ ಬರಮಾಡಿಕೊಂಡನು. ಈ ಆಶ್ರಮದಲ್ಲಿ 7 ರಾತ್ರಿಗಳನ್ನು ಕಳೆದ ನಂತರ ಪಾಂಡವರು ಅಲ್ಲಿಂದ ಮುಂದಕ್ಕೆ ಪಯಣ ಬೆಳೆಸಿದರು. ಅನಂತರ ಅವರು ಗಂಧಮಾದನ ಪರ್ವತದ ತಪ್ಪಲಿನ ಅರಣ್ಯವನ್ನು ಪ್ರವೇಶಿಸಿದರು. ಗಗನಚುಂಬಿ ವೃಕ್ಷಗಳಿಂದ ಕೂಡಿದ ದಟ್ಟ ಅರಣ್ಯದಲ್ಲಿ ಪಕ್ಷಿಗಳ ಕಲರವ, ಮಧುರ ಗಾನವು ಗಾಳಿಯಲ್ಲಿ ಹರಡಿತ್ತು. ನಯನ ಮನೋಹರವಾದ ಸುಂದರ ಸರೋವರಗಳಲ್ಲಿ ಸ್ವಚ್ಛವಾದ ನೀರು ತುಂಬಿತ್ತು. ಅದರಲ್ಲಿ ವಿವಿಧ ಜಾತಿಗೆ ಸೇರಿದ ಜಲಚರಗಳು ವಾಸಿಸುತ್ತಿದ್ದವು. ಮಾರುತವು ಪುಷ್ಪಗಳ ಸುವಾಸನೆಯನ್ನು ಎಲ್ಲೆಡೆ ಪಸರಿಸುತ್ತಿತ್ತು. ಆ ಅರಣ್ಯದ ಸುಗಂಧಮಯ ವಾತಾವರಣವು ಯುಧಿಷ್ಠಿರನ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡಿತು. ಅವರು ಪ್ರತಿ ಹೆಜ್ಜೆಗೂ ಕಾಣುತ್ತಿದ್ದ ನಯನ ಮನೋಹರ ದೃಶ್ಯಗಳನ್ನು ಸವಿಯುತ್ತಿದ್ದರು. ಸಿಹಿ ತೊರೆಗಳು ಮತ್ತು ಚಿಲುಮೆಗಳಿಂದ ಉಕ್ಕುತ್ತಿರುವ ನೀರಿನ ವೈಭವವು ಅವರ ಕಣ್ಣುಗಳನ್ನು ತಣಿಸುತ್ತಿತ್ತು. ಅಲ್ಲಿಂದ ಮುಂದೆ ಸಾಗಿದಂತೆ ಅವರು ಆಶೀಷೇಣರ ಆಶ್ರಮಕ್ಕೆ ಬಂದರು. ವಯೋವೃದ್ಧರು, ಜ್ಞಾನವೃದ್ಧರೂ ಆಗಿದ್ದ ಆಶೀಷೇಣರು ಅವರನ್ನು ಸ್ವಾಗತಿಸಿ ಆತಿಥ್ಯ ನೀಡಿದರು. ಋಷಿಯು ಪಾಂಡವರಿಗೆ ಹಲವಾರು ಪ್ರಶ್ನೆಗಳನ್ನು ಹಾಕಿದರು. ಧರ್ಮಜ, ತಕ್ಷಣದ ಲಾಭ ಎಷ್ಟೇ ಇದ್ದರೂ ನೀನು ಅಸತ್ಯವನ್ನು ನುಡಿಯಬಾರದು. ನುಡಿಯುವೆಯಾ? ಸತ್ಯ ನುಡಿಯುವುದು ಸತ್ಯ ಮಾರ್ಗ. ಅನುಸರಿಸುವುದು ಹಲವಾರು ಕಷ್ಟ ಸಂಕಷ್ಟಗಳನ್ನು ತರುತ್ತವೆಯಾದರೂ ನೀನು ಅಸತ್ಯದಿಂದ ಆಕರ್ಷಿತನಾಗಬಾರದು. ಹಿರಿಯರಲ್ಲಿ, ಪ್ರಾಜ್ಞರಲ್ಲಿ ನಿನಗೆ ಗೌರವ ಆದರಗಳಿವೆ ಅಲ್ಲವೇ? ಕುಲಪುರೋಹಿತರಾದ ದೌಮ್ಯರು ವಿಷಾದ ಪಡುವಂತೆ ನೀನೆಂದು ವರ್ತಿಸಿಲ್ಲ ಅಲ್ಲವೇ? ಯುಧಿಷ್ಠಿರ, ತಾಯಿ, ತಂದೆ, ಗುರು, ಅಗ್ನಿ ಮತ್ತು ಆತ್ಮವನ್ನು ಯಾರು ಪೂಜಿಸಿ ಗೌರವಿಸುತ್ತಾರೋ ಅವರು
ಇಹದಲ್ಲಿ ಪರದಲ್ಲಿ ಸಂತುಷ್ಟರಾಗಿರುತ್ತಾರೆ ಎಂದು ಋಷಿಗಳು ಉಪದೇಶಿಸಿದರು. ದೊರೆಯಾಗಿ ತನ್ನ ಕರ್ತವ್ಯಗಳನ್ನು ಧರ್ಮ ಮತ್ತು ಶ್ರದ್ಧೆಗಳಿಂದ ನಿರ್ವಹಿಸುವುದಾಗಿ ಯುಧಿಷ್ಠಿರನು ಆಶೀಷೇಣ ಋಷಿಗೆ ಆಶ್ವಾಸನೆ ಇತ್ತನು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.